ಮಾಲೆ 120 ಇಲ್ದ ಖುಷಿತ್ತು ಬೇಬಿ ಒಬ್ಬೋ ಗುರ್ರ ಹೆಲೋ ಗುಡ್ ಮಾರ್ನಿಂಗ್, ನಾನು ನಿಮ್ಮ ರಶ್ಮಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ರು? ನಾವಂತೂ ಎಲ್ರು ತುಂಬಾ ಚೆನ್ನಾಗಿದ್ದೇವೆ. ಇವತ್ತು ಮಾತುಕತೆಗಿಂತ ಇಂಟ್ರೆಸ್ಟಿಂಗ್ ಆಗಿ ನಿಮ್ಗೆ ನಮ್ಮ ಉಡುಪಿ ನೇಚರ್ನ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಮಿಸ್ ಮಾಡದೆ ಈ ವಿಡಿಯೋನ ಫುಲ್ ನೋಡಿ. ಈಗ ನಾವು ಎಳ್ನೀರು ತೆಗಿಯೋಕೆ ಅಂದರೆ ನಮ್ಮ ಕೋಲಕ್ಕೆ ಒಂದು 50 ಮೇಲೆ ಎಳ್ನೀರು ಬೇಕು. ಅದು ತಗೊಂಡು ಹೋಗೋಕ್ಕೆ ಬಂದಿದ್ದೀವಿ. ನಮ್ಮನೇಲಿ ಇರೋದು ಸಾಕಾಗಲ್ಲ ಅಲ್ಲಿಗೆ. ಅದಕ್ಕೆ ಈಗ ನಾವು ಉಷಾನ ಚಿಕ್ಕಮ್ಮನ ಮನೆಗೆ ಬಂದಿದ್ದೇವೆ. ಉಷಾನ ಅಮ್ಮನ ತಂಗಿ ಮನೆಗೆ. ಬಬ್ಳು ಬಾ ಕಂದ. ಬಬ್ಳು ಬರಲ್ಲಂತೆ ಅಮ್ಮ, ಅಪ್ಪನ ಬಿಟ್ಟು. ಅಪ್ಪಪ್ಪ ಬೇರೆ ಎಲ್ಲ ಕೆಲ್ಸಕ್ಕೆ ಹೋಗ್ತಿದಾರಲ್ವಾ, ಅವನ ಬಿಟ್ಟು ಹೋಗ್ತಾರಂತ ಅವನು ಇವ್ರ ಜೊತೆ ಬರೋಕೆ ಕೇಳ್ತಿಲ್ಲ. ಈಗ ನಮ್ಮ ಜೊತೆ ಅಲ್ಲೇ ನಿಂತಿದ್ದಾನೆ ಅವ್ರ ಪಪ್ಪನ ಜೊತೆ. ಲೆಟ್ಸ್ ಗೋ ಚಿಕ್ಕು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಅಮ್ಮ ಅಮ್ಮ ಹೇಗಿದೆ ಅಮ್ಮ ಇದು ವಾತಾವರಣ? ಅಂದರೆ ಸೂಪರ್, ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ, ಸ್ವರ್ಗ ಅನ್ಬೋದು. ತೋಟನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಇವರು ತುಂಬಾ ಹಾರ್ಡ್ ವರ್ಕರ್ ಜನ ಇವರೆಲ್ಲ. ತೋಟ ನೋಡ್ಕೊಳ್ಳಿಕ್ಕೆ ಒಬ್ರು 365 ದಿನನೂ ಬೇಕಾಗುತ್ತೆ ಅಲ್ವಾ ಅಮ್ಮ? ಒಬ್ರು ಬೇಕೇ ಅಲ್ವಾ ಇದಕ್ಕೆ? ಹೌದಲ್ಲ, ಒಬ್ರು ಇದಕ್ಕೆ ಫಿಕ್ಸೇ ಬೇಕು, ಬಿಟ್ಟು ಹೋಗ್ಲಿಕ್ಕೆ ಇಲ್ಲ. ಅವ್ರು ಅಷ್ಟು ಹಾರ್ಡ್ ವರ್ಕ್ ಮಾಡಿ ಸ್ಯಾಕ್ರಿಫೈಸ್ ಮಾಡ್ತಾರೆ. ನಮ್ ಬೆಂಗಳೂರಲ್ಲಿ ಕೆಲಸ ಮಾಡಿ ಆಫೀಸಲ್ಲಿ ತಿಂಗಳಿಗೆ ದುಡ್ಡು ಸ್ಯಾಲ್ರಿ ಆದ್ರೂ ತಗೋಬಹುದು. ಈ ಕೆಲಸ ಬೇಡ, ಸಿಕ್ಕಾಪಟ್ಟೆ ಕಷ್ಟ. ತೋರ್ಸೋಕೆ ಈ ಕ್ಯಾಮ್ರಾನೇ ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ ಇದು. ಇವ್ರ ಮನೆ ಇದು. ನಿಮಗೆ ಹಳೆ ಮನೆ ಫಸ್ಟ್ ತೋರಿಸ್ತೀನಿ ಹೇಗಿದೆ ಅಂತ. ಇವರು ರೀಸೆಂಟಾಗಿ ಹೊಸ ಮನೆ ಕಟ್ಟಿರೋದು. ನಾವು ಇಲ್ಲಿ ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂದರೆ, ಇವ್ರ ಮನೆ ಕಟ್ಟಿರೋ ಟೈಮ್ ಆಗಿರ್ಬೋದು, ಇವ್ರ ಮಗನ ಮದುವೆ ಆಗಿರ್ಬೋದು, ಉಷಾನ ಚಿಕ್ಕಮ್ಮನ ಮಗ, ಇವ್ರ ಜೊತೆ ಹೇಳ್ತಿದ್ನಲ್ಲ ಎಷ್ಟು ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿದ್ದೀನಿ ಅಂದರೆ ತುಂಬ ತುಂಬ ಚೆಂದ ನೋಡಿ. ಇದು ಇವರು ಹೊಸ ಮನೆ ಕಟ್ಟುವಾಗಲೂ ನಾವು ಬಂದಿದ್ವಿ. ಹೊಸ ಮನೆ ಕಟ್ಟಿರೋ ಗೃಹ ಪ್ರವೇಶ ಟೈಮಲ್ಲಿ ತುಂಬ ಚೆಂದ ನಾವು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಇವ್ರ ಜೊತೆ. ಫುಲ್ ಖುಷಿ ನನಗೆ ಇವ್ರ ಮನೆ ಬರೋದಂದರೆ ಫುಲ್ ಖುಷಿ ನನಗೆ. ಇವ್ರು ನಮ್ಮನ್ನು ಅಷ್ಟು ಚೆಂದ ಟ್ರೀಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಇವರು. ಬೇಬಿ ಒಬ್ಬೋ ಗುರ್ರ ಬೇಬಿ ನೋಡಿ. ಬರೋದಂದರೆ ಎಷ್ಟು ಖುಷಿ ಆಗುತ್ತಂದರೆ ತುಂಬ ಇಷ್ಟ ಆಗುತ್ತೆ ನೋಡಿ. ಹೆಂಗಿದೆ, ವೆರೈಟಿ ಆಫ್ ಫ್ಲವರ್ಸ್ ಮಾಡಿದೆ. ಓ ವಾವ್ ಅಮ್ಮ, ಗುಲಾಬಿ ನೋಡಮ್ಮ, ಇದು ಅಲ್ಲ ಗುಲಾಬಿ. ನಿನ್ನ ಫೇವ್ರೆಟ್ ಫ್ಲವರ್ ಯಾವುದಿದ್ರಲ್ಲಿ? ಪಿಂಕ್ ರೋಸ್ and this which one? ವಾವ್, ಇದು ಬಗ್ಗೆ ಗೊತ್ತಿತ್ತೆ. ಯಬ್ಬೋ ದೇವರೇ, ಕಸಲ ಮಾರೆ ಕಲರ್ ಬಂದು ಬಬ್ಳು ಬಬ್ಳು ಅಮ್ಮ ಹೇಗಿದೆ ನೋಡಿ ಸೀನ್. ಹಂಗನ್ಸುತ್ತೆ ಇಡೀ ಉಡುಪಿಯ ಬ್ಯೂಟಿ ಎಲ್ಲ ಇಲ್ಲೇ ಇದೆ ಏನೋ ಅಂತ. ಇವೆಲ್ಲ ಮನೇಲಿ ಬೆಳೆದಿರೋ ವೆಜಿಟೇಬಲ್ಸ್. ಇದೆಲ್ಲ ನೋಡ್ತಿದ್ರೆ ಮನೇಲಿ ಬೆಳೆದಿರೋ ತರಕಾರಿನ ತಿನ್ನೋಕ್ಕೂ ಅದೃಷ್ಟ ಬೇಕು ಅನಿಸುತ್ತೆ ಅಲ್ವಾ? ಯಾಕೆಂದರೆ ಮಾರ್ಕೆಟ್ನಲ್ಲಿ ಎಷ್ಟೇ ವೆಜಿಟೇಬಲ್ಸ್ ನಾವು ತಂದ್ರೂ ಮನೇಲಿ ಬೆಳೆದಿರೋ ತರಕಾರಿಯ ಟೇಸ್ಟೇ ಬೇರೆ. ಹಾಗೆ ಇದಕ್ಕೆ ಯಾವುದೇ ಕೆಮಿಕಲ್ ಇಲ್ಲದೆ ಬೆಳೆಸೋದ್ರಿಂದ ನಾವು ಯಾವುದೇ ಭಯ ಇಲ್ಲದೆ ಕೂಡ ತಿನ್ಬೋದು. ಎಸ್, ಇದು ನನ್ನ ಫೇವ್ರೆಟ್ ಕೆಂಪು ಹರಿವೆ ಸೊಪ್ಪು. ಗ್ರೀನ್ಗಿಂತ ಇದು ನನಗೆ ತುಂಬ ಟೇಸ್ಟಿ ಅನಿಸುತ್ತೆ. ಒಂದೆರಡಲ್ಲ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬಗೆಯ ವೆಜಿಟೇಬಲ್ಸ್ನೂ ಬೆಳೆಸ್ತಾರೆ ಇವರು. ಎಷ್ಟು ಚಂದ ಅಲ್ವಾ ಈ ಥರ ಕೃಷಿ ನೋಡೋದಕ್ಕೆ. ಬಟ್ ಸುಮ್ಮನೆ ಆಗಲ್ಲ, ನಾನು ಆಗಲೇ ಹೇಳ್ದಂಗೆ ಇದ್ರ ಹಿಂದೆ ತುಂಬ ಪರಿಶ್ರಮ ಇದೆ, ಹಾಗೆ ಫಲನೂ ಅಷ್ಟೇ ಇದೆ. ಅಮ್ಮ ಇಷ್ಟು ಕಲೆಕ್ಟ್ ಮಾಡಿದ್ರ? ಹೌದು, ಒಂದು ಮುಷ್ಟಿ ಬೇಕಂದ್ಯಾರಲ್ಲ ನೋಡಿ,
ಎಷ್ಟು ತಗೊಂಡೆ ಸಾಕಲೇನು. ಸಾಕಾದ್ರೆ ಸಾಕು. ದುರ್ವ ಅಂತಾರೆ ಕನ್ನಡದಲ್ಲಿ, ಗರಿಕೆ. ಗರಿಕೆ ಅಂತಾರೆ. ತೋರಿಸಿ, ಕಟ್ತಿದ್ರಾ? ಒಂದು ಫಂಕ್ಷನ್ ಅಂದರೆ ಎಷ್ಟೆಲ್ಲ ರೆಡಿ ಮಾಡಬೇಕಲ್ಲ ಅಮ್ಮ. ಒಂದೆರಡಲ್ಲ, ಇನ್ನು ತುಳಸಿ ಹಿಡಿದ ತುಳಸಿ ತೆಗಿಬೇಕಾ? ನಮ್ಮ ಮಕ್ಕಳಿಗಂತೂ ಬ್ಯಾಂಗ್ಳೂರ್ ಸಿಟಿ ನೋಡಿ ನೋಡಿ ಊರಿಗೆ ಬಂದಾಗ ಒಮ್ಮೆ ರಿಫ್ರೆಶ್ ಆಗ್ತಾರೆ. ಬ್ಯಾಂಗ್ಳೂರ್ ನಮಗೆ ಲೈಫ್ ಕೊಟ್ಟರೆ ಊರು ನಮ್ಮ ಲೈಫ್ನ ರೀಬೂಟ್ ಮಾಡುತ್ತೆ. ಚೀಕು ಬಬಳು ಅಂತೂ ಇವತ್ತು ಈ ಮನೆಗೆ ಬಂದ ಮೇಲೆ ವಾಪಸ್ ಹೋಗೋಕ್ಕೆ ಮನಸ್ಸಿರಲಿಲ್ಲ. ಆ ನೇಚರ್, ಮನೆ ಎದುರು ದೊಡ್ಡ ಅಂಗಳ, ಆ ಗಾಳಿ ಎಲ್ಲನೂ ಎಂಜಾಯ್ ಮಾಡ್ತಿದ್ರು. ಯಾಕಂದರೆ ಈ ಥರ ನೇಚರ್ ನೋಡೋಕ್ಕೆ ಸಿಗೋದು ತುಂಬ ಕಡಿಮೆ ಅಲ್ವಾ? ಬಬಳು, ಇದು ಯಾರ ಮನೆ? ಸುನಿಲ್ ಅಣ್ಣಂದು. ನಿಂಗೆ ಇಷ್ಟನಾ? ಎಷ್ಟಿಷ್ಟ ಸುನಿಲಣ್ಣ? ತುಂಬಾ. ಸುನಿಲ್ ಅಣ್ಣನ ಮದ್ವೆಗೆ ಹೋಗಿದ್ದಿ? ಅಲ್ಲಿ ಏನ್ ಮಾಡಿದ್ದಿ? ಮತ್ತೆ ಅವ್ರ ಸ್ಪ್ರೇ ಕೊಟ್ಟು ನಿಂಗೆ ಸ್ಪ್ರೇ ಕೊಟ್ಟಿದ್ರು. ಮತ್ತೇನ್ ಮಾಡಿದ್ರಿ ನೀವಲ್ಲಿ? ಡಬ್ಬಿ ಕೊಟ್ಟು. ಫುಲ್ ಡಬ್ಬಿ ಕೊಟ್ರು. ಮತ್ತೇನ್ ಮಾಡಿದ್ರಿ? ಮತ್ತೆ ಡ್ಯಾನ್ಸ್ ಮಾಡಿದೆ. ಮತ್ತೆ ಎಲ್ಲರಿಗೆ ಸ್ಪ್ರೇ ಹಾಕಿದೆ. ಎಲ್ರಿಗೂ ಸ್ಪ್ರೇ ಹಾಕಿದ್ರಿ? ಡ್ಯಾನ್ಸ್ ಚೆನ್ನಾಗಾಯ್ತಾ? ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ನಿಂಗೆ ಯಾರು ಇಷ್ಟ ಅಲ್ಲಿ ಸುನಿಲ್ ಅಣ್ಣನ ಮನೆಯಲ್ಲಿ? ಚಿಕ್ಕವರು ಬಾಬು ಇದ್ದಾರಲ್ಲ. ಯಾರದು? ಹೆಸರೇನು? ಭವಿಷ್ ಇಷ್ಟ ನಿಂಗೆ? ಬಬಳು, ಮತ್ತೆ ಯಾರಿಷ್ಟ ನಿಮಗೆ? ಸುನೀಲ್. ಮತ್ತೆ ಸುಸ್ಮಿತಾ. ಸುಷ್ಮಿತಕ್ಕ, ಇಬ್ರು ಇಷ್ಟ. ಮಾಲೆ 125 ಇಲ್ದ ಖುಷಿ ಇತ್ತು. ಆಯ್ತಾರ್ದಿ ಹೋಗು, ಪೂರ ಜನ ಇಲ್ಲ. ಒಂದು ಫಂಕ್ಷನ್ ಮಾಡೋದಂದ್ರೆ ಎಷ್ಟು ಪ್ರಿಪರೇಷನ್ ಇರುತ್ತಲ್ವಾ? ಇಲ್ಲ ಮೂರಲ್ಲಿ ಏನಾಗುತ್ತಂದರೆ, ಈಗ 100 ತೆಂಗಿನಕಾಯಿ ಬೇಕಂತ ಹೇಳಿದ್ದಾರೆ, ಓಕೆನಾ? ಸೊ ಇಲ್ಲಿ ನೋಡಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಅಂತ. ತೆಗಿಯೋದೊಬ್ಬರು, ಅದನ್ನು ಸುಲಿಯೋದೊಬ್ಬರು, ಹೊರೋದೊಬ್ಬರು, 4 ಜನ ಇದ್ದಾರೆ 100 ತೆಂಗಿನಕಾಯಿನ ಕೊಟ್ಟು ಮಾಡೋಕ್ಕೆ. ನಮಗೇನಾಯಿತು ಗೊತ್ತಾ, ನಾವು ಬ್ಯಾಂಗ್ಳೂರಲ್ಲಿ ಇರೋದಲ್ವ, ಊರಿಗೆ ಬಂದಾಗ ಎಲ್ಲ ಅರೇಂಜ್ ಮಾಡ್ಕೋಬೇಕು. ಅದಕ್ಕೆ ನಾವು 1 ವಾರ ಮುಂಚೆ ಬಂದಿರೋದು. ಮತ್ತು ಇಲ್ಲಿ ನಮಗೆ ನಿಲ್ಲಿಸಿ ಮಾಡಿಸೋರು ಯಾರೂ ಇಲ್ಲ. ಇಲ್ಲಿ ನಮ್ಮ ಮನೆ 2 ಮನೆಗೂ ನಾವು ಬೀಗ ಹಾಕಿರ್ತೀವಿ. ಅಪ್ಪ ಬ್ಯಾಂಗ್ಳೂರಿಗೆ ಬಂದು ಹೋಗೋದು, ಊರಿಗೆ ಬಂದು ಹೋಗೋದು ಮಾಡ್ತಿರ್ತಾರೆ. ಹಾಗಾಗಿ ನೋಡಿ ಹೇಳ್ತಿದ್ರು ನೋಡಿ. ಸೊ ನಾವು 1 ವಾರ ರಜೆ ಹಾಕಿ ಬಂದಿರೋದಿಲ್ಲ ಎಲ್ಲ ಪ್ರಿಪರೇಷನ್ಗೆ. ಸೊ ಅದಕ್ಕೀಗ ಟೈಮ್ ಹಿಡಿತಿದೆ ನಮಗೆ. ನಾಳೆಯಿಂದ ಫಂಕ್ಷನ್ ಸ್ಟಾರ್ಟ್. ಇವತ್ತು ನಾವು ಇಲ್ಲಿ ತೆಂಗಿನಕಾಯಿ ತರಕ್ಕೆ ಬಂದಿದ್ದೀವಿ. ಪಪ್ಪಿ ಬಾಯ್ ಬಾಯ್. ಪಪ್ಪಿ ಬಾಯ್ ಬಾಯ್. ಹೇಗನಿಸ್ತು ಚಿಕ್ಕಮ್ಮನ ಮನೆ, ನಮ್ಮ ಉಡುಪಿ ಗ್ರೀನರಿ ಎಲ್ಲವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ಗಳನ್ನು ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಸಿಗ್ತೀವಿ.